ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಪ್ರತಿ ಮಳೆಗಾಲದಲ್ಲೂ ನಮ್ಮನ್ನು ಕಾಡುವ ರೋಗ ಯಾವುದೆಂದರೆ ಅದು ಡೆಂಗು ಜ್ವರ. ಆದರೆ ಈಗ ಒಂದು ಸಂತಸದ ಸುದ್ದಿ ಕೇಳಿ ಬರುತ್ತಿದೆ. ಅದೇನಪ್ಪ ಅಂದರೆ ಭಾರತದಲ್ಲಿ ಡೆಂಗ್ಯೂಗೆ ಲಸಿಕೆ ಕಂಡುಹಿಡಿದಿದ್ದಾರೆ. ಅದು ಶೀಘ್ರದಲ್ಲೇ ಬರಬಹುದು ಎನ್ನುವ ವರದಿಗಳು ಪ್ರಕಟವಾಗಿವೆ. ಹಾಗಾದರೆ ಈ ಲಸಿಕೆ ಯಾವ ಹಂತದಲ್ಲಿದೆ, ಯಾರಿಗೆ ನೀಡಲಾಗುತ್ತದೆ, ಇದು ಎಷ್ಟು ಪರಿಣಾಮಕಾರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಇಂಥ ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಳ್ಳಿ. ಡೆಂಗು ಎಂದರೆ ಏನು ಅಂತ ಫಸ್ಟ್ ನೋಡೋಣ. ಡೆಂಗು ಒಂದು ವೈರಲ್ ಸೋಂಕು. ಇದು ಏಡಿಸ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ. ಈ ಸೊಳ್ಳೆ ಹೆಚ್ಚಾಗಿ ಹಗಲು ಸಮಯದಲ್ಲೇ ಕಚ್ಚುತ್ತದೆ. ಡೆಂಗು ಬಂದರೆ ಲಕ್ಷಣಗಳು ಏನಂದರೆ ತೀವ್ರ ಜ್ವರ ಇರುತ್ತೆ, ತಲೆನೋವು ಇರುತ್ತೆ, ಕಣ್ಣುಗಳಿಂದ ನೋವು ಇರುತ್ತೆ, ಮೈಕೈ ನೋವು ಇರುತ್ತೆ, ಚರ್ಮದ ಮೇಲೆ ಕೆಂಪು ಕಲೆಗಳು ಸಹ ಕಾಣಿಸ್ಬೋದು. ಕೆಲವರಿಗೆ ರಕ್ತದಲ್ಲಿ ಪ್ಲೇಟ್ಲೆಟ್ಗಳು ಕಡಿಮೆಯಾಗಿ ಗಂಭೀರ ಪರಿಸ್ಥಿತಿಯು ಉಂಟಾಗಬಹುದು. ಆಮೇಲೆ ಹೊಸ ಲಸಿಕೆ ಬಗ್ಗೆ ಏನು ಮಾಹಿತಿ ಅಂತ. ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಡೆಂಗು ಲಸಿಕೆ ಅಂತಿಮ ಹಂತದ ಪರೀಕ್ಷೆಗಳು ಪೂರ್ಣಗೊಳಿಸುವ ಹಂತದಲ್ಲಿದೆ. ಅಗತ್ಯ ನಿಯಂತ್ರಣ ಸಂಸ್ಥೆಗಳ ಅನುಮೋದನೆ ದೊರೆತ ಬಳಿಕ ಸಾರ್ವಜನಿಕರಿಗೆ ಲಭ್ಯವಾಗುವ ನಿರೀಕ್ಷೆ ಇದೆ. ವರದಿಗಳ ಪ್ರಕಾರ 4 ರಿಂದ 16 ವರ್ಷದವರೆಗೆ ಈ ಲಸಿಕೆ ನೀಡುವ ಸಾಧ್ಯತೆ ಕುರಿತು ಚರ್ಚೆ ನಡೆಯುತ್ತಿದೆ. ಕೆಲವು ಮಾಹಿತಿಗಳ ಪ್ರಕಾರ 2 ಡೋಸುಗಳ ಲಸಿಕೆ ನೀಡುವ ಸಾಧ್ಯತೆ ಇದೆ. ಗಮನಿಸಿ, ಈ ವಿವರಗಳು ಅಂತಿಮ ಅಧಿಕೃತ ಅನುಮೋದನೆ ನಂತರ ಬದಲಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಲಸಿಕೆ ಬಂದರೂ ಏನು ಮಾಡಬೇಕು? ಲಸಿಕೆ ಬಂದರೆ ಮಾತ್ರ ಸಾಕಾಗೋದಿಲ್ಲ. ನಾವು ಇದನ್ನು ತಡೆಗಟ್ಟಬೇಕಂದ್ರೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕು, ಪಾಲಿಸಬೇಕು. ಅವು ಯಾವಂದರೆ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು, ನೀರಿನ ಟ್ಯಾಂಕ್ಗಳನ್ನು ಮುಚ್ಚಿಡಬೇಕು, ವಾರಕ್ಕೊಮ್ಮೆ ನೀರು ಸಂಗ್ರಹಿಸುವ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬೇಕು, ಪೂರ್ಣ ತೋಳಿನ ಬಟ್ಟೆ ಧರಿಸಬೇಕು, ಸೊಳ್ಳೆ ನಿವಾರಕ ಕ್ರೀಮ್ ಅಥವಾ ನೆಟ್ಗಳನ್ನು ಬಳಸಿ ಸೊಳ್ಳೆಯನ್ನು ಇವು ತಡೆದರೆ ಇದರಿಂದ ನಾವು ಡೆಂಗು ತಡೆಯಲು ಅತ್ಯಂತ ಪರಿಣಾಮಕಾರಿ ಕ್ರಮಗಳಾಗಿವೆ. ಲಸಿಕೆ ಎಲ್ಲರಿಗೂ ಬೇಕೆ ಅನ್ನೋದು ಒಂದೊಂದು ಕ್ವಶನ್. ಲಸಿಕೆ ಬಿಡುಗಡೆ ಆದ ನಂತರ ಯಾರಿಗೆ ಲಸಿಕೆ ನೀಡಬೇಕು, ಯಾರಿಗೆ ಬೇಡ, ಯಾವ ಆರೋಗ್ಯ ಸ್ಥಿತಿ ಇರುವವರು ತೆಗೆದುಕೊಳ್ಳಬಹುದು ಎಂಬುದನ್ನು ಸರ್ಕಾರದ ಅಧಿಕೃತ ಮಾರ್ಗಸೂಚಿ ಹಾಗೂ ವೈದ್ಯರ ಸಲಹೆಯಂತೆ ಮಾತ್ರ ನಿರ್ಧರಿಸಬೇಕು. ಸ್ವಯಂ ನಿರ್ಧಾರ ಮಾಡಿ ಲಸಿಕೆ ತೆಗೆದುಕೊಳ್ಳಬೇಡಿ. ಡೆಂಗು ಒಂದು ಅಪಾಯಕಾರಿ ರೋಗವಾದರೂ ಸರಿಯಾದ ಮುನ್ನೆಚ್ಚರಿಕೆ ಮತ್ತು ಸಮಯಕ್ಕೆ ಚಿಕಿತ್ಸೆ ಪಡೆದರೆ ಅದನ್ನು ನಿಯಂತ್ರಿಸಬಹುದು. ಲಸಿಕೆ ಕುರಿತು ಅಧಿಕೃತ ಘೋಷಣೆ ಬಂದ ತಕ್ಷಣ ನಿಮ್ಮೊಂದಿಗೆ ನಿಖರ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಆರೋಗ್ಯ ಮತ್ತು ಜಾಗೃತಿ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇವೆ. ಥ್ಯಾಂಕ್ ಯು.